ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ನಾಗೇಂದ್ರ ಅವ್ರ ಮೇಲೆ ಈಗ ಔಟ್ ಆಫ್ ಸ್ಟೇಟ್ ಹೋಗಬೇಕು ಅಂದ್ರೆ ಪರವಾನಗಿ ತೊಗೊಂಡು ಹೋಗ್ಬೇಕಂತ ನ್ಯಾಯಾಲಯದಿಂದ ಜಾಮೀನು ಆಗಿರುತ್ತದೆ. ನನಗೆ ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲ. ನನಗೆ ಅವ್ರಿಗೆ ಏನು ಕಂಡೀಷನಲ್ ಜಾಮೀನು ಆಗಿದ್ದು ಗೊತ್ತಿಲ್ಲ, ಅಥವಾ ಅದನ್ನು ಉಲ್ಲಂಘನೆ ಮಾಡಿದಾರೂ ಗೊತ್ತಿಲ್ಲ. ನನಗೆ ತಿಳ್ಕೊಂಡು ಮಾತಾಡ್ತೀನಿ. ಅಲ್ಲ, ಈ ರೀತಿ ಆಗಿದ್ರೆ ಅದು ತಪ್ಪ. ನಾನು ತಿಳ್ಕೊಂಡು ಮಾತಾಡ್ತೀನಿ. ನನಗೆ ಆಗಿದ್ದೂ ಗೊತ್ತಿಲ್ಲ, ಬಿಟ್ಟಿದ್ದೂ ಗೊತ್ತಿಲ್ಲ. ಈಗ ಸಚಿವ ಸ್ಥಾನಕ್ಕೆ ಕೂತು ಬಂದಿದೆ ಅಂತ ಹೇಳಿ ಈಗ ಅದಕ್ಕೆ ಮತ್ತೆ ಬೇರೆ ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಅದು ಅದನ್ನು ಮುಖ್ಯಮಂತ್ರಿಗಳು ತಿಳ್ಕೊತಾರೆ, ಅವರು ನಿರ್ಣಯ ತೆಗೆದುಕೊತಾರೆ. ನನಗೆ ಅದು ಯಾವುದೂ ತಿಳಿದಿಲ್ಲ. ಇದೆಲ್ಲವೂ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಮಂತ್ರಿ ಮಂಡಳ ಯಾರನ್ನ ಮಂತ್ರಿ ಮಾಡಬೇಕು, ಯಾರನ್ನ ಬಿಡಬೇಕು, ಯಾಕೆ ಮಾಡಬೇಕು, ಯಾಕೆ ಬಿಡಬೇಕು, ಇದೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು, AICC ಅಧ್ಯಕ್ಷರು ನಮ್ಮ ರಾಜ್ಯದವರೇ ಇದ್ದಾರೆ. ಹಿರಿಯರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅವರಿಗೆ ನಮ್ಮ ವಯಸ್ಸು ಎಷ್ಟಿದೆ ಅಷ್ಟು ರಾಜಕೀಯ ಅನುಭವ ಹೊತ್ತುಂದು ಸರ್, 50 ವರ್ಷ. ಈಗ ಅವ್ರು ಯಾರಿಗೆ ಏನು ಮಾಡಬೇಕು ಕಾಲಕ್ಕೆ ಅವ್ರು ಮಾಡ್ಕೊಂಡು ಹೋಗ್ತಿರ್ತಾರೆ. ಸ್ವಾಭಾವಿಕವಾಗಿ ನೋಡ್ರಿ, ಈಗ ಸ್ವಾಭಾವಿಕವಾಗಿ ನಮ್ಮಲ್ಲಿ 136 ಜನ ಏನು ಶಾಸಕರಿದ್ದೀವಿ, ಎಲ್ಲರೂ ಕೂಡ ಮಂತ್ರಿ ಆಗಲಿಕ್ಕೆ ಅರ್ಹತೆ ಹೊಂದಿದ್ದಾರೆ. ಆದರೆ ಈಗ ಗೊತ್ತಿದೆ, ಓನ್ಲಿ 30% ಎಷ್ಟು 2018 ನನಗೂ ಮಂತ್ರಿ ಬಿಟ್ರಪ್ಪ. ನಾನು ಮಂತ್ರಿ ಆಗಲಿಲ್ಲಲ್ಲ 6 ತಿಂಗಳ ಸಲ. 2018 ಜಲಸಂಪನ್ಮೂಲ ಸಚಿವನಾಗಿ, ಅದು ಆದಮೇಲೆ ಸಮ್ಮಿಶ್ರ ಸರ್ಕಾರ ನಾನು ಮೊದಲು 6 ತಿಂಗಳು ಮಂತ್ರಿ ಆಗಲಿಲ್ಲ. ಇವೆಲ್ಲ ಕೂಡ ಹೈಕಮಾಂಡ್ ನಿರ್ಧಾರಗಳು ನಾವು ತೆರೆಬಾಗಬೇಕಾಗ್ತದೆ. ನಾನು ಕೇಳಿದ್ದೆ ಇನ್ನೊಂದು ಸ್ಥಾನ ಸಿಗಬೇಕು ಅಂತ ಭಾಳ ಕೇಳಿದ್ದೆ. ಅದನ್ನು ಮತ್ತು ಆದರೆ ನಾನು ಮುಚ್ಚಿಮರಿ ಕೇಳಿಲ್ಲ. ಆದರೆ ನಾನು ಮುಖ್ಯಮಂತ್ರಿಗಳಿಗಾದಂಥ ಡಿ.ಕೆ. ಶಿವಕುಮಾರ್ ಅವ್ರಿಗೆ, ನಮ್ಮ ಇನ್ಚಾರ್ಜ್ ಸುರ್ಜೇವಾಲಾ ಅವ್ರಿಗೆ ಇವತ್ತು ಸಹ ನಾನು ಭಾಳ ಮುಕ್ತವಾಗಿ ಹೇಳಿದ್ದೀನಿ. ಬೇಕಾದ್ರೆ ಯಾರಿಗಾರೆ ಹೋಗಿ ಕೇಳ್ಕೊಳ್ಳಿದ್ರೆ ಹೋಗಿ ಅವ್ರಿಗೆ ಕೇಳ್ಕೊಳ್ರಿ. ಅಲ್ಲ ಸರ್, ಮೊದಲಿನಿಂದ ನೀವು ಸಚಿವ ಸ್ಥಾನ ಬೇಕೇ ಬೇಕು, ನಾನು ಅವ್ರಿಗೆ ಹೋರಾಟ ಮಾಡ್ತೀನಿ, ನಾನು ಅವ್ರಿಗೆ ಹೇಳ್ತೀನಿ ಅಂತ ಮಾಡಿದ್ದೀನಿ. ಅಷ್ಟು ಮಾಡಿದ್ರು ಕೂಡ ಮತ್ತೆ ನಿಮ್ಮ ಮೇಲೆ ಆರೋಪ ಬಂತಲ್ಲ. ನೋಡಿ, ಮಂತ್ರಿ ಮಾಡೋದು ಬಿಡೋದು ಯಾರು? ಮುಖ್ಯಮಂತ್ರಿಗಳು ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ AICC ಅಧ್ಯಕ್ಷರು ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು, ರಾಹುಲ್ ಗಾಂಧಿ ಅವರು. ನನಗೇನು ಸಂಬಂಧ ರೀ? 2018 ನಾನು ಮಂತ್ರಿ ಆಗಿದ್ದಾರಲ್ಲಪ್ಪ, ಅವ್ರು ಮಾಡ್ತಾರೆ. ಅದಕ್ಕೆ ಯಾರು ಹೇಳ ಆರೋಪ ನಾನು ಮೊನ್ನೆ ಹೇಳಿದ್ದೀನಿ. ನಾನು ಪದೇ ನಾನು ಅದ್ರಾಗ ಇದ್ರ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ಮೊನ್ನೆ ನಾನು ಬೆಂಗಳೂರಿನಾಗ ಒಂದು ಮಾತು ಹೇಳಿದ್ದೀನಿ. ನಿಮಗೆ ಮಂತ್ರಿ ಯಾಕೆ ಮಾಡಿಲ್ಲ ಅನ್ನೋದನ್ನು ಹೋಗಿ ಯಾರಿಗೆ ಕೇಳಬೇಕು? ಮುಖ್ಯಮಂತ್ರಿಗೆ ಕೇಳ್ಕೊಡ್ರಿ, ನಿಮ್ಮನ್ನ ಯಾಕೆ ಮಂತ್ರಿ ಮಾಡಿಲ್ಲ. ಸುರ್ಜೇವಾಲಾಗೆ ಹೋಗಿ ಕೇಳ್ಕೊಡ್ರಿ, ನಿಮ್ಮನ್ನ ಯಾಕೆ ಮಂತ್ರಿ ಮಾಡಿಲ್ಲ, ಏನು ಕಾರಣ ನಮ್ಮ ಮಂತ್ರಿ ಮಾಡಲಾರ್ದಕ್ಕೆ. ನಾ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅಲ್ಲ. ನಾನು 2 ಸ್ಥಾನ ಕೊಡಿ ಅಂತ ಕೇಳಿದ್ದೀನಿ. ಮತ್ತು ನನ್ನ ಅಭಿಪ್ರಾಯನೂ ಕೂಡ ನಾನು ಹೇಳಿದ್ದೀನಿ. ಈ ಜಿಲ್ಲೆಗೆ ಏನು ಮಾಡಿದ್ರೆ ಅನುಕೂಲ ಆಗ್ತದೆ ಅದನ್ನು ಕೂಡ ಹೇಳಿದ್ದೀನಿ. ಅದನ್ನು ತಿಳಿಸಿ ಬಿಚ್ಚಿಟ್ಟು ಹೇಳ್ತೀನಿ. ಸುರ್ಜೇವಾಲಾ ಅವರು ಅದಕ್ಕೆ ಸ್ಪಷ್ಟನೆ ಕೊಡಲಿಲ್ಲ. ಕಾರ್ಯಕರ್ತರು ಗೊಂದಲ ಹಂಗೆ ಉಳಿತಾರೆ ಯಾವ್ರಿ? ಈಗ ನಿಮ್ಮ ಮೇಲೆ ಆರೋಪ ಮಾಡಿದ್ರು ಇಬ್ಬರು ಶಾಸಕರು. ನೋಡ್ರಿ, ಬಸವಣ್ಣಗೆ ಬಿಟ್ಟಿಲ್ಲ MB ಪಾಟೀಲ್ ಯಾರು? ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.